ಅವರ ಮನೆಯಲ್ಲಿ ಏನಾದರೂ ಒಂದು ವಸ್ತು ತಂದಿದ್ದಾರೆ ಅಂತಂದರೆ ಅದಕ್ಕಿಂತ ಭಾರಿ ಇದೆ ನಮ್ಮ ಮನೆಯಲ್ಲಿ ತರಬೇಕು ಅಂತ ನೋಡ್ತಿರ್ತಾರೆ. ಶ್ರೀಮಂತರಲ್ಲಿ ಭಾರಿ ಪೈಪೋಟಿ ಇರ್ತದೆ. ಅವ್ರ ಮನೆಯಲ್ಲಿ ಒಂದು ಟಿ ವಿ ತಂದಿದ್ದಾರೆ ಅಂದರೆ ಅದಕ್ಕಿಂತ ಭಾರಿ ಟಿ ವಿ ನಾವು ತೊಗೊಂಡು ಬರೋಣ. ಅವರು ಫ್ರಿಜ್ ತಂದಿದ್ದಾರೆ ಅಂದರೆ ಇನ್ನೂ ಭಾರಿ ಇದು ತೊಗೊಂಡು ಬರಬೇಕು. ಕಾರು, ಪೂಜಾ ಅವರು ಭಾರಿ 2 ತಾಸು ಪೂಜೆ ಮಾಡ್ತದೆ, ನಮಗೇನು 5 ನಿಮಿಷದಾಗ ಮುಗಿಸಿದ್ರೆ ನಡೀತದೆ ಅಂತ. ಅಲ್ಲಿ ಯಾಕೆ ಪೈಪೋಟಿ ಇಲ್ಲ? ಅವನು 2 ತಾಸು ಮಾಡ್ತಾನೆ ಅಂದರೆ ನಾನು 3 ತಾಸು ಮಾಡ್ತೀನಿ, 4 ತಾಸು ಮಾಡ್ತೀನಿ ಅಂತ ಯಾಕೆ ಅನ್ನೋದಿಲ್ಲ? ವೇದವ್ಯಾಸ ದೇವರಂತಾರೆ, ಏ ತು ದೇವಾರ್ಚನರತಃ. ತು ತು ಅಂದರೆ ವಿಶೇಷೇಣ. ಆ ತು ಎಂಬ ಶಬ್ದ ಬಹಳ ಮಹತ್ವದ್ದು. ಏ ತು ದೇವಾರ್ಚನರತಃ, ದೇವಾರ್ಚನೆಯನ್ನು ಮಾಡುವುದರಲ್ಲಿ ತು ತು ಅಂದರೆ ವಿಶೇಷ. ಅಕ್ಕಪಕ್ಕದ ಮನೆಯವರು ಮಾಡ್ತಾರೆ ಅಂದರೆ ಅದಕ್ಕಿಂತ ನಾನು ಹೆಚ್ಚು ಮಾಡ್ತೇನೆ ಅಂತ ಅದರಲ್ಲಿ ಉತ್ಸಾಹ ಇರಬೇಕು. ಸಾತ್ವಿಕ ಸ್ಪರ್ಧೆ, ಅಸೂಯೆಯಲ್ಲ, ಹೆಸರಿಗೋಸ್ಕರ ಅಲ್ಲ. ಮತ್ತೆ ಸಾತ್ವಿಕವಾದದ್ದು. ಇಷ್ಟು ಅವರು ಸಾಧನೆಯನ್ನು ಮಾಡ್ತಾರೋ, ಹಾಗಾದರೆ ನಾನು ಇನ್ನೂ ಹೆಚ್ಚು ಮಾಡ್ತೇನೆ ಅಂತ ಅದರಲ್ಲಿ ಉತ್ಸಾಹದಿಂದ ಇನ್ನಷ್ಟು ಹೆಚ್ಚು ಮಾಡುವುದಕ್ಕೆ ಮನುಷ್ಯ ಪ್ರವೃತ್ತನಾಗಬೇಕು. ಇಲ್ಲದೇ ಇದ್ದರೆ ಪ್ರಯೋಜನ ಇಲ್ಲ.